ಸಚಿವ ಈಶ್ವರ್ ಖಂಡ್ರೆ ಅವರಿಗೆ 22ರಂದು ಬೀದರ್ನಲ್ಲಿ ಭವ್ಯ ಅಭಿನಂದನಾ ಸಮಾರಂಭ. ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆಯ ಮುಖಾಂತರ ಅಭಿನಂದನಾ ಸಮಾರಂಭ ಬೀದರ್ನಲ್ಲಿ ಜರುಗಲಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಕರ್ನಾಟಕ ಸರ್ಕಾರ ಅರಣ್ಯ ಪರಿಸರ ಮತ್ತು ಜೈವಶಾಸ್ತ್ರ ಇಲಾಖೆಯ ಹಾಗೂ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಲು ಬೀದರ್ ನಗರದಲ್ಲಿ ಮಾರ್ಚ್ 22ರಂದು ಅಭಿನಂದನಾ ಸ್ವಾಗತ ಸಮಿತಿ ಬೀದರ್ನ ಸಮಸ್ತ ಸದಸ್ಯರು ಸೇರಿ ಮಾರ್ಚ್ 22ರಂದು ಭವ್ಯ ಅಭಿನಂದನಾ ಸಮಾರಂಭವನ್ನು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿಯನ್ನ ನೀಡಿದರು. ಮುಖಂಡರು ಕಾರ್ಯಕ್ರಮದ ಕರಪತ್ರವನ್ನ ಬಿಡುಗಡೆ ಮಾಡಿದ್ರು. ಅವರು ಮಾತನಾಡಿ, ಮಾರ್ಚ್ 22ರಂದು ಸಂಜೆ 4 ಗಂಟೆಗೆ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ಬೊಮ್ಮಗೊಂಡೇಶ್ವರ ವೃತ್ತದ ಮೂಲಕ ತೆರಳಿ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣ ತಲುಪಲಿದೆ. ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 10 ರಿಂದ 15 ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಬಸವರಾಜ್ ಜಾಬ್ಸಟ್ಟಿ ಅವರು ಮಾತನಾಡುತ್ತಾ ತಿಳಿಸಿದರು. ಮುಂದುವರೆದು ಮಾತನಾಡಿ, ಬೀದರ್ ಜಿಲ್ಲೆಯ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಮಾಜದ ಧೀಮಂತ ನಾಯಕ ಈಶ್ವರ್ ಖಂಡ್ರೆ ಅವರಿಗೆ ಭವ್ಯ ಮೆರವಣಿಗೆಯ ಮೂಲಕ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಸರ್ವ ಸದಸ್ಯರು ಮನವಿಯನ್ನ ಮಾಡಿದರು. ಈ ಒಂದು ವಿಶೇಷವಾದ ಐತಿಹಾಸಿಕ ಕಾರ್ಯಕ್ರಮ ಬೀದರ್ನಲ್ಲಿ ಬರುವ 22ನೇ ತಾರೀಕಿಗೆ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಎಲ್ಲ ನಮ್ಮ ಪದಾಧಿಕಾರಿಗಳು ನಾವು ಎಲ್ಲ ಕೂತ್ಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ. ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕ ಸರ್ಕಾರ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಒಂದು ಭವ್ಯವಾದ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬರುವ 22ನೇ ತಾರೀಕು ರವಿವಾರ ದಿವಸ ಸಂಜೆ 6 ಗಂಟೆಗೆ ಫಾರ್ಮಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದು ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯೊಂದಿಗೆ ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಬೊಮ್ಮಗೊಂಡೇಶ್ವರ ವೃತ್ತದ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು, ಸ್ವಾಮಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಮುಖಂಡರು ಕೂಡ ಇದರಲ್ಲಿ ಯಾವುದೋ ಪಾರ್ಟಿ ಪಕ್ಷ ಭೇದ ಇಲ್ಲಾರ್ದೇನೆ, ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ, ಎಲ್ಲಾ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಇನ್ಕ್ಲೂಡಿಂಗ್ ಅವರು MLAಗಳಾಗಲಿ, ಮಾಜಿ MLAಗಳಾಗಲಿ, MLC ಆಗಲಿ, MP ಅವರಾಗಲಿ, ತಾವೆಲ್ಲರೂ ಏನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಇವತ್ತು ನಾನು ಇನ್ನೊಂದು ಸಲ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀನಿ. ಅವರಿಗೆ ಈ ಒಂದು ಕಾರ್ಯಕ್ರಮದ ಭವ್ಯವಾದ ಒಂದು ಮೆರವಣಿಗೆಯಲ್ಲಿ ವಿಶೇಷ ತಂಡಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಅದರಲ್ಲಿಂದ ಕೂಡ ಎಲ್ಲ ಯುವಕರಿಗೆ ಒಂದು 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 ಒಳ್ಳೆಯ ರೀತಿಯಾದ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಹಬ್ಬದ ಒಂದು ಆಚರಣೆ ಮಾಡಿದಂಗೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಅವರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶಗಳು ಕೊಟ್ಟಿದ್ದೇವೆ. ಜೊತೆಗೆ ಈ ಅಭಿನಂದನಾ ಸಮಾರಂಭದ ಸಮಿತಿಗಳನ್ನು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅನೇಕ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಆ ಸಮಿತಿಗಳ ಅಭಿನಂದನಾ ಸ್ವಾಗತ ಸಮಿತಿ, ಅದರಲ್ಲಿ ನಮ್ಮ ಪೂಜ್ಯರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಶ್ರೀ ಶೋಭ್ರ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರ ಆಶ್ರಮ ಹಾಗೂ ಪೂಜ್ಯ ಶ್ರೀ ಶಾಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಹಾರ್ಕೋಡ್ ಅವರು ಹಾಗೂ ಪೂಜ್ಯ ಶ್ರೀ ಶ್ರಾಬ್ರ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು
ಹಿರೇಮಠ್ ಮೇಕರ್ ತಡೋಳ, ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಶರಣರು ಬೆಲ್ದಾಳ್ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಹೀಗೆ ಇವರೆಲ್ಲರೂ ಏನಂತಂದ್ರೆ ಈ ಒಂದು ಅಭಿನಂದನಾ ಸ್ವಾಗತ ಸಮಿತಿಯಲ್ಲಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರ ಜೊತೆಗೆ ಇನ್ನು ಅನೇಕ ಜನ ಏನದ ಅಂತಂದ್ರೆ ಸ್ವಾಮಿಗಳು ಏನದ ಬರ್ತಾ ಇದ್ದಾರೆ. 60ರಿಂದ 70 ಜನ ಸ್ವಾಮಿಗಳು ಬರುವಂತ ಒಂದು ನಿರೀಕ್ಷೆ ಇದೆ. ಅದಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನನಗೆ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಪಾಟೀಲ್ಗಾಗಿ ಕಾರ್ಯಾಧ್ಯಕ್ಷರಿದ್ದಾರೆ, ಬಾಬು ವಾಲಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ಡಾಕ್ಟರ್ ರಜನೀಶ್ ವಾಲಿ ಅವರು ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಶ್ರೀ ಜಯರಾಜ್ ಖಂಡ್ರೆ ಅವರು ಕೋಶಾಧ್ಯಕ್ಷರು, ಸಹಜಾನಂದ ಕದಗಳವರು ಕೋಶಾಧ್ಯಕ್ಷರು, ಪ್ರೊಫೆಸರ್ ಜಗನ್ನಾಥ್ ಸಂಯೋಜಕರು. ಈ ರೀತಿ ಅನೇಕ ಏನಂತಂದ್ರೆ ನಾವು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಗೌರವ ಸಲಹೆಗಾರರಂತೂ ಕೂಡ ನಾವು ಮಾಡಿದ್ದೇವೆ. ಆ ಸಲಹೆಗಾರರಲ್ಲಿ ನಮ್ಮ ಹಿರಿಯರಾದಂತಹ ಶ್ರೀ ಶಿವಶರಣಪ್ಪ ವಾಲಿ ಅವರಿದ್ದಾರೆ, ಡಾಕ್ಟರ್ BG ಪಾಟೀಲ್ ಇದ್ದಾರೆ, BG ಶೆಟ್ಕಾರ್ ಅವರಿದ್ದಾರೆ, BS ಕುದುರೆ ಅವರಿದ್ದಾರೆ, ಹಾಗೂ ಚನ್ನಬಸಪ್ಪ ಹಾಲಳ್ಳಿ ಅವರಿದ್ದಾರೆ, ಕಾಶಿನಾಥ್ ಬೆಲ್ದಾಳೆ ಅವರಿದ್ದಾರೆ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರಿದ್ದಾರೆ, ಡಾಕ್ಟರ್ SB ದುರ್ಗೆ ಅವರಿದ್ದಾರೆ, ಶಶಿಕಾಂತ್ ದುರ್ಗೆ ಅವರಿದ್ದಾರೆ, ಶಿವಶರಣಪ್ಪ ಪಾಟೀಲ್ ಹಾರಗೇರಿ ಇದ್ದಾರೆ, ಶರಣಪ್ಪ ಮಿಟಾರಿ ಅವರಿದ್ದಾರೆ, ಹಾಗೂ ಬಸವಕುಮಾರ್ ಇದ್ದಾರೆ, ಕಂಟೆಪ್ಪ ದಾನಪ್ಪ, ಅನಿಲ್ ಕುಮಾರ್ ರಗಟೆ, ರಾಜೇಂದ್ರ ಕುಮಾರ್ ಗದ್ಗೆ, ಶ್ರೀ ಶಿವನಾಥ್ ಪಾಟೀಲ್, ಚಂದ್ರಶೇಖರ್ ಶೆಟ್ಕಾರ್, ಸೋಮನಾಥಪ್ಪ ಅಷ್ಟೂರೆ, ಶಂಕರರಾವ್ ಹೊನ್ನ, ಅಶೋಕ್ ಏಲಿ, ಹೀಗೆ ಶಾಂತಕುಮಾರ್ ಚಂದ, ಕರ್ನಲ್ ಶರಣಪ್ಪ ಸಿಕೆನ್ಪುರ್, ಬಸವರಾಜ್ ಕೋರ್ಕೆ, ಹೀಗೆ ಅನೇಕ ಎಲ್ಲರಿಗೂ ಒಂದೊಂದು ಸಮಿತಿಗಳಲ್ಲಿ ಅನ್ನೋದು ನಾವು ಅವರವರ ಒಂದು ಇದು ನೋಡಿಕೊಂಡು ಎಲ್ಲಿ ಯಾರಿಗೆ ಕರೆಕ್ಟ್ ಇದಾಗ್ತದ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಹಾಗೆ ಉಪಾಧ್ಯಕ್ಷರು ಈ ಒಂದು ಸಮಿತಿಗೆ ವೈಜನಾಥ್ ಕಮಠಾಣಿಯವರು, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು, ಗುರುನಾಥ್ ಕೊಳ್ಳೋರವರು, ಮಡಿವಾಳಪ್ಪ ಮಂಗಲ್ಗಿ ಅವರು, ಬಾಬುರಾವ್ ತುಂಬಾ ಅವರು, ದಿಲೀಪ್ ಕುಮಾರ್ ತಾಡಂಪಳ್ಳಿ ಅವರು, ಶ್ರೀ ಬಸವರಾಜ್ ಧನೂರ್ ಅವರು, ಸುರೇಶ್ ಚಂದ್ರಶೆಟ್ಟಿ ಅವರು, ವೈಜನಾಥ್ ಕಾಮಶೆಟ್ಟಿ ಅವರು, ಆನಂದ್ ದೇವಪ್ಪ ಅವರು, ಕುಶಲರಾವ್ ಪಾಟೀಲ್ ಖಾಜಾಪುರ್ ಅವರು, ಶ್ರೀಕಾಂತ್ ಸ್ವಾಮಿ ಅವರು, ಸಿದ್ದರಾಮಯ್ಯ ಸ್ವಾಮಿ ಅವರು, ಸತೀಶ್ ಪಾಟೀಲ್ರು, ಶ್ರೀ ದೀಪಕ್ ವಾಲಿ ಅವರು, ಸೂರ್ಯಕಾಂತ್ ಅಲ್ಮಾಜೆ, ಸೋಮಶೇಖರ್ ಪಾಟೀಲ್ ಚಿದ್ರಿ, ರಮೇಶ್ ಪಾಟೀಲ್ ಸೋಲ್ಪುರ್, ಷಣ್ಮುಖಯ್ಯ ಸ್ವಾಮಿ, ವೈಜನಾಥ್ ಪಾಟೀಲ್ ಜಾಂತಿ, ಶಾಂತ್ ಕುಮಾರ್ ಪ್ರಭಾ. ಅದರ ನಂತರ ಒಂದು ಕಾರ್ಯದರ್ಶಿಗಳು ಏನಂದ್ರೆ ಕಮಿಟಿ ಮಾಡಿದ್ದೇವೆ. ಶ್ರೀ ಶಿವಯ್ಯ ಸ್ವಾಮಿ, ಪ್ರಕಾಶ್ ಡೊಣ್ಣೆ, ಶ್ಯಾಮರಾವ್ ಭೀಮರಾವ್, ಮಡಿವಾಳಪ್ಪ ಗಂಗಶೆಟ್ಟಿ, ಡಾಕ್ಟರ್ ಅಮರ್ ಯರೂಳ್ಕರ್, ವಿಜಯ್ ಕುಮಾರ್ ಪಾಟೀಲ್ ಗಾದ್ಗಿ, ರಾಜ್ಕುಮಾರ್ ಚಿದ್ರಿ, ಸುರೇಶ್ ಮಾಶೆಟ್ಟಿ, ಸೂರ್ಯಕಾಂತ್ ಶೆಟ್ಕಾರ್, ಸೋಮಶೇಖರ್ ಬಿರಾದರ್, ವೀರ್ ಶೆಟ್ಟಿ ಮಣಿಗೆ. ಅಭಿನಂದನಾ ಏನು ಕಾರ್ಯಕ್ರಮ ಆಯೋಜಿಸಿದರೆ ಅದರ ಅಧ್ಯಕ್ಷರು ತಮ್ಮ ವಿಶೇಷವಾಗಿ ಎಲ್ಲ ಮಾತನ್ನು ಹೇಳಿದ್ದಾರೆ. ನಾನು ಒಂದು ಹೇಳ್ಬೇಕಂದ್ರೆ ತಾವೆಲ್ಲ ಅಂದಿರ್ಬೋದು, ಇಷ್ಟು ಜನ ಅದರ ಭಾಳ ಜನ ಅದಲ್ಲ ಬಾಯಿ ಪದಾಧಿಕಾರಿಗಳಲ್ಲಿ ಅಂತ ಅಂದಿರ್ಬೇಕು. ಸಮಾಜ ದೊಡ್ಡದಿದೆಲ್ಲ, ಹಾಗೆ ಅದು ಹೇಳಿದಿವಲ್ಲ, ಎಲ್ಲ ಲಿಂಗಾಯತರು ವೀರಶೈವರು ಕುಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಇದ್ದೀವಿ, ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರನ್ನೂ ಒಳಗೂಡಿಸಿ ಈ ಒಂದು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಈ ವೇದಿಕೆ ಮೇಲೆ ಕುಂತವ್ರು ಅಷ್ಟೇ ಅಲ್ಲ, ನೂರಾರು ಜನ ಮೊದಲು ಮಾಡಿದ ಸಭೆಯಲ್ಲಿ ಇದ್ದರು. ಎಲ್ಲರದು ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು ಖಂಡ್ರೆ ಅವರ ಅಖಿಲ ಭಾರತ ವೀರಶೈವ ಮಹಾಸಭಾದ ಭಾರತದ ಅಧ್ಯಕ್ಷರಾಗಿದ್ದಕ್ಕೆ, ಭಾರತದಲ್ಲಿರುವ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ, ಅದರ ಅಧ್ಯಕ್ಷ ಆಗಬೇಕಂದ್ರೆ ಎಲ್ಲರಿಗೂ ನೆಚ್ಚಿದ ಬಹಳ ಸುಗ್ಗಿ. ಹಾಗಾಗಿ ಇದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಮಾಜ ಒಕ್ಕಟ್ಟನ್ನು ತೋರಿಸುವ ಉದ್ದೇಶ ನಮ್ಮೆಲ್ಲರದು ಇದೆ. ನಾವು ಒಂದೇ ಇದ್ದೀವಿ ಏನ್ರಿ, ನಾವು ಕಾರ್ಯಕ್ರಮ ಬೇರೆ ಬೇರೆ ಮಾಡ್ತಿರಬಹುದು, ಆದರೆ ನಾವೆಲ್ಲರೂ ಒಂದೇ ಇದ್ದೀವಿ ಭಾವನೆ ಬೀದರ್ಲಿಂದ ಕರ್ನಾಟಕಕ್ಕೆ ಹೋಗಬೇಕು ಎಂಬ ವಿಶೇಷ ಆಸಕ್ತಿಯೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಹೇಳಿದ ಹಾಗೆ ನೋಡಿರ್ಬೇಕು, ಅಧ್ಯಕ್ಷರು ಹೇಳಿದ ಹೆಸರುಗಳಲ್ಲಿ ಎಲ್ಲ ತಾಲೂಕಿನ ಜನ ಸೇರಿದ್ದಾರೆ, ಎಲ್ಲ ತಾಲೂಕಿನ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ಮೊದಲನೇದಾಗಿ ಈ ರೀತಿಯ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ತಪ್ಪೇನಾಗಲಿಕ್ಕಿಲ್ಲ. ಇದು ವಿಜೃಂಭಣೆಯಿಂದ ಮಾಡಬೇಕು. ನೋಡಿದ್ರಲ್ಲ, ನಾವು ಮುದುಕರು ಇದ್ದೀವಿ, ಇದ್ರ ಜೊತೆಗೆ ನಾವು ಯಂಗ್ ಜನರಿಗೆ ಸೇರಿಸ್ಕೊಂಡಿದ್ದೀವಿ.
ಯಾಕಂದ್ರೆ ಮೆರವಣಿಗೆಯಲ್ಲಿ ಅವ್ರು ಇರಲೇಬೇಕು, ಎಲ್ಲದರಲ್ಲಿ ಇರ್ಬೇಕು. ಈಗ ಅವರೇ ಸೆಕೆಂಡ್ ಜನರೇಷನ್, ಅವರೇ ಬರಬೇಕು ಮುಂದೀಗ. ನಾನು ಎಲ್ಲಿಂದ ಹೇಳ್ತಾ ಇದ್ದೀನಿ, ಈಗ ನಮಗೆ ಬಿಡ್ರಿ ಸೋಮಶೇಖರ ಪಾಟೀಲ್ ಅದರ ಯಂಗ್ ಅವರು, ಆಮೇಲೆ ಈ ಕಡೆ ಸ್ವಾಮಿಗಳು, ರಜನೀಶ್ ವಾಲಿ ಅವರು, ಆಮೇಲೆ ನಮ್ಮ ದೀಪಕ್ ವಾಲಿ ಅವರಾಯ್ತು, ನಮ್ಮ ಖಂಡ್ರೆ ಅವರು. ಸೊ ಈ ಬರ್ಬೇಕೀಗ ನಮಗ್ ಕೂಡಿಸ್ರಿ ಏನಾಗತ್ತಿಲ್ಲ. ನಾ ಅಂದೆ ಅಧ್ಯಕ್ಷರಿಗೆ, ಅದೆಲ್ಲ ಸೋಮರು ಇರ್ತಾರೆಲ್ಲ ಬರ್ಬೇಕಂದ್ರೆ ಬಂದೂರಿ ಆಯ್ತು. ನಮಗೆ ಬಹಳ ಸಂತೋಷ ಇದೆ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಆಗುತ್ತೆ. ನಿಮ್ಮೆಲ್ಲರ ಸಹಯೋಗ ಸಹಾಯ, ಆಮೇಲೆ ಸಹಯೋಗ ಸಹಾಯ ಅಂದ್ರೆ ಆದಷ್ಟು ಜನರಿಗೆ ಪತ್ರಿಕೆ ಮೂಲಕ, ನಮ್ಮ ಮೀಡಿಯಾದ ಮೂಲಕ ಜನರಿಗೆ ತಿಳಿಸಿ, ಹಳ್ಳಿಗಳಿಂದ ಇದು ಜನರಿಗೆ, ಅವರಿಗೆ ಅಭಿನಂದನಾ ಸಭೆ, ಜನರನ್ನು ಒಂದು ಮೂಡಿಸೋದು ಮಹತ್ವದ ಉದ್ದೇಶ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಆಕೆಗಿಂತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜಕಂಡಂತ ಅಪರೂಪದ ರಾಜಕಾರಣಿ, ನಮ್ಮ ಸಮಾಜದ ಯುವ ಚೇತನರಾಗಿರ್ತಕ್ಕಂಥ ಭರವಸೆಯ ಆಶಾಕಿರಣರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭದ ಐತಿಹಾಸಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ನೆರವೇರ್ತಾ ಇದೆ. ಆ ಐತಿಹಾಸಿಕ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಜಾಮಶೆಟ್ಟಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೋದರ ಸೋಮಶೇಖರ್ ಪಾಟೀಲ್, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಸೋದರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಬಂದು ಇವತ್ತ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು. ಇವತ್ತಂತ ದೊಡ್ಡ ಸ್ಥಾನದಲ್ಲಿ ಸ್ಥಾನ ಅಲಂಕಾರ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಯಾವುದೇ ಒಂದು ಲಿಂಗಾಯತ ವ್ಯಕ್ತಿ ಯಾವುದೇ ಒಂದು ದೊಡ್ಡ ಹುದ್ದೆ ಮೇಲೆ ಹೋದ್ರೆ ಅವರಿಗೆ ಇಡೀ ಜಿಲ್ಲೆಯ ಜನರಿಂದ ಒಂದು ಅಭಿನಂದನ ಕೊಡುವಂತ ಕರ್ತವ್ಯ ನಮ್ಮೆಲ್ಲರದಾಗಿದೆ. ಹೀಗಾಗಿ ಇವತ್ತೆಲ್ಲಾ ಸಂಘಟನೆಗಳು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಂತ ಈಶ್ವರ್ ಖಂಡ್ರೆ ಅವರಿಗೆ ಎಲ್ಲಾ ಸಂಘಟನೆಗಳು ಸೇರಿ ಒಂದೇ ವೇದಿಕೆ ಮೇಲೆ ಬಂದು ಇವತ್ತ ನಾವು ಅವರಿಗೆ ಒಂದು ಅಭಿನಂದನೆ ಸೇರಿಸಿ ದೊಡ್ಡ, ಈಗಾಗಲೇ ಸೋಮಶೇಖರ್ ಪಾಟೀಲ್ ಶಕ್ತಿ ಪ್ರದರ್ಶನ ಅಂತ ಹೇಳ್ತಾ ಇದ್ದರು. ಶಕ್ತಿ ಪ್ರದರ್ಶನ ಕೂಡ ಇವತ್ತು ನಮ್ಮ ಲಿಂಗಾಯತದ, ನಾಟ್ ಓನ್ಲಿ ಲಿಂಗಾಯತ, ಇವತ್ತು ಸಣ್ಣ ಸಣ್ಣ ಲಿಂಗಾಯತನಲ್ಲಿ ಒಳಪಂಗಡಗಳಿವೆ, ಎಲ್ಲರಿಗೆ ಸೇರಿಸ್ಕೊಂಡು ಇವತ್ತೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾದ ದೊಡ್ಡ ಕಾರ್ಯಕ್ರಮ ಅನ್ನೋಕ್ಕಿಂತ ಅರ್ಥಪೂರ್ಣವಾದ ಕಾರ್ಯಕ್ರಮ, ಒಂದು ಲಿಂಗಾಯತ ಸಮಾಜದಲ್ಲಿರುವಂತ ಎಲ್ಲ ಜನರಿಗೆ ಒಂದು ಬಸವಣ್ಣನ ತತ್ವ ಆದರ್ಶಗಳ ಕೊಡುವಂತ ಕಾರ್ಯಕ್ರಮ ಇದು ಆಗುತ್ತಂತ ಹೇಳಿ ಈ ಪ್ರದರ್ಶನ ಒಂದಾಗಬೇಕು ಮತ್ತು ನಮ್ಮವರೇ ಆದ ಈಶ್ವರ್ ಖಂಡ್ರೆ ಜನಿಗೆ ಸನ್ಮಾನ ಸಮಾರಂಭನೂ ಆಗಬೇಕು. ಶಕ್ತಿ ಪ್ರದರ್ಶನ ಅಂದ್ರೆ ಹೇಗೆ ಜನ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಒಟ್ಟೆ ಇದ್ದಾರೆ. ಅದಕ್ಕೆ ನಮ್ದು ಎಲ್ಲ ಜನರಿಗೆ, ನಮ್ಮ ಲಿಂಗಾಯತ ಸಮಾಜದಲ್ಲಿ ಕಳಕಳಿ ವಿನಂತಿ ಅದ, ಈ ಸಭೆಯಲ್ಲಿ ಎಲ್ಲರೂ ಸೇರ್ಬೇಕು. ಅವತ್ತು ರವಿವಾರನೂ ಇದೆ, ಅದಕ್ಕೆ ಎಲ್ಲರೂ ಸೇರ್ಬೇಕಂತೇಳಿ ತಮ್ಮ ಮಾಧ್ಯಮ ಕೇಳ್ಕೊಂಡು ಎರಡು ಮಾಡ್ಕೊಳ್ತೀನಿ. ಅಪರೂಪದ ವ್ಯಕ್ತಿತ್ವ ನಮ್ಮ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಸುಮಾರು ದಶಕಗಳಿಂದ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸೇವೆ ಮಾಡೋದ್ರ ಮೂಲಕ ಈ ಬೀದರ್ ಜಿಲ್ಲೆನ ಅಭಿವೃದ್ಧಿ ಪ್ರತಂತ್ರವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಂತೊಬ್ಬ ಮಹಾನ್ ವ್ಯಕ್ತಿಗೆ ಈ ವೀರಶೈವ ಮಹಾಸಭಾ, ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಆಗಿ ಸಲುವಾಗಿ ಇವತ್ತು ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತಿನ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಿದ್ರೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಸೇರ್ಕೊಂಡು ಇಂಥ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಇಡೀ ಸಮಾರಂಭವನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಏನು ನಾವು ಒಂದು ಮೆರವಣಿಗೆ ಜವಾಬ್ದಾರಿ ವಹಿಸ್ಕೊಂಡಿದ್ವಿ. ಅದಾದ ಕಾರಣ ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತ ಅಲ್ಲದೆ ಲಿಂಗಾಯತ ಸಮಾಜ ಆಗಲಿ, ವೀರಶೈವ ಲಿಂಗಾಯತ ಆಗಲಿ, ಮತ್ತೆ ಲಿಂಗಾಯತ ಸಮಾಜದ ಒಳಪಂಗಡಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ಎಲ್ಲಾ ಮಾಧ್ಯಮದ ಸ್ನೇಹಿತರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಜಾಲತಾಣಗಳಲ್ಲಿ ತಾವು ಒಂದು ಅಡ್ವರ್ಟೈಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತೇನು ಅಂತಂದ್ರೆ ಎಲ್ಲ ಒಂದು ಗ್ರಾಮ ಪಂಚಾಯತದ ಮತ್ತೆ ಜಿಲ್ಲಾ ಪಂಚಾಯತದ ಯಾವ್ಯಾವ ಒಂದೊಂದು ಹಳ್ಳಿಗಳು ಆ ಹಳ್ಳಿದಾಗ ಏನು ಅಂತಂದ್ರೆ ನಮ್ದೇ ಒಂದು ಲಿಂಗಾಯತ ಸಮಾಜದವರು, ಒಳಪಂಗಡದವರು ಎಲ್ಲರೂ ಏನು ಅಂತಂದ್ರೆ ಹೆಚ್ಚಿನ ಅಡ್ವರ್ಟೈಸ್ ಮಾಡಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೆಸ್ ಮೀಟ್ ಆಗಿರುವಂತ ಎಲ್ಲ ನಮ್ಮ ಮುಖ್ಯ ವಿಶೇಷವಾಗಿ ನಮ್ಮ ಈಶ್ವರ್ ಖಂಡ್ರೆ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಒಂದು ವೀರಶೈವ ಲಿಂಗಾಯತ ಅಧ್ಯಕ್ಷರಾಗಿ 24ನೇ ಅಧ್ಯಕ್ಷರಾಗಿ ಆಯ್ಸಿದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆನೆಲ್ಲ, ನಮ್ಮ ಬೀದರ್ ಕರ್ನಾಟಕದಾಗ ಬೆಂಗಳೂರಲ್ಲಿ ತನ ಹೋಗ್ಬೇಕು ಈ ಕಾರ್ಯಕ್ರಮ ಮಾಡಿದ್ದು
ಯಾಕಂದ್ರೆ ನಮ್ಮ ಬೀದರ್ ಏನಿದೆ ಅಂದ್ರೆ ಒಂದು ಕಿರೀಟ ಇದ್ದಂಗಿದೆ. ನಮ್ಮ ಬೀದರಲ್ಲಿ ಏನಾಗುತ್ತೋ ಅದು ಪೂರ ಕರ್ನಾಟಕದಲ್ಲಿ ಇದಾಗ್ತದ. ಹಾಗಾಗಿ ನಮ್ಮೆಲ್ಲ ಹಿರಿಗಳು ಇವತ್ತು ಬಂದಿದ್ದಾರೆ. ಅವ್ರ ಜೊತೆ ನಮ್ದೆಲ್ಲ ಯುವಕರು ಇದ್ದೀವಿ, ಎಲ್ಲ ಸಂತೋಷರು, ಅಣ್ಣವರು ಸಂತೋಷರು, ಬಸವರಾಜ್ ಅಣ್ಣವರು, ಯೋಗೇಶ್ ಅವರು, ಸರ್ ನಿಮ್ಮ ಕಡೆ ನಾವು ಇದ್ದೇವೆ. ನಾವು ಆ ಮೆರವಣಿಗೆಯಲ್ಲಿ ಒಂದು ತುಂಬಾ ಉತ್ಸವದಿಂದ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೆ ನಾವು ಒಂದು ಆಶ್ವಾಸನೆ ಕೊಡ್ತೀವಿ. ಎಲ್ಲ ಒಂದು ಕಲ್ತಿ ಅಣ್ಣ ಅಂತ ಕಲ್ತಿ. ಹಾಗಾಗಿ ನೀವೆಲ್ಲ ಇದೇ ನಮ್ಮ ಸಂಖ್ಯೆ ಹೆಂಗೆ ಇರ್ಬೇಕಂತ ಹೇಳಿ ಒಂದೆರಡು ಮಾತಾಡ್ಬೇಕು. ಧನ್ಯವಾದ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.